2023-24ನೇ ಸಾಲಿನ ಪ್ರಥಮ ಹಾಗೂ ದ್ವಿತೀಯ ಹಂತದ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಕೈಗೊಂಡ ಅನುಪಾಲನ ವರದಿ ವಾಕಿಲ ಗ್ರಾಮದ ಚೆನ್ನೆ ಸೀತಾರಾಮ ಬಾಬು ಪೂಜಾರಿ ಬಸಿಗಾಲುವೆ ರಚನೆ ಸದರಿ ಕಾಮಗಾರಿ ಕಡತದಲ್ಲಿ ಮಾರ್ಗಸೂಚಿ ಖಂಡಿಕೆ 5ರ ಪ್ರಕಾರ ಯಾವುದೇ ದಾಖಲೆಗಳನ್ನು ಕಡತದಲ್ಲಿ ಅಂಗೀಕರಿಸದೇ ಇರುವುದರಿಂದ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಪಾವತಿಯಾದ ಮೊತ್ತವು 18,837 ಆಕ್ಷೇಪಣೆಯನ್ನು ಗುರುತಿಸಲಾಗಿದೆ. ಕೈಗೊಂಡ ಕ್ರಮ ಸದರಿ ಫಲಾನುಭವಿಯ ಸಣ್ಣ ರೈತರ ದೃಢೀಕರಣ ಪತ್ರ ಲಗತ್ತಿಸಿದ್ದು ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಬಾತಿಲ ಗ್ರಾಮದ ಸಣ್ಣ ಬಾಳೆ ಮತ್ತು ಪ್ರೇಮ ರೈತ ರಾಮಣ್ಣ ರೈತರ ಜಮೀನಿನಲ್ಲಿ ಅಡಿಕೆ ಕೃಷಿ ಕಾಮಗಾರಿಯ ಕಡತದಲ್ಲಿ ಮಾರ್ಗಸೂಚಿ ಖಂಡಿಕೆ 5ರ ಪ್ರಕಾರ ಯಾವುದೇ ದಾಖಲೆಗಳನ್ನು ಕಡತದಲ್ಲಿ ಅಂಗೀಕರಿಸದೇ ಇರುವುದರಿಂದ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಪಾವತಿಯಾದ ಮೊತ್ತವು 14,651 ಆಕ್ಷೇಪಣೆಯನ್ನು ಗುರುತಿಸಲಾಗಿದೆ. ಕೈಗೊಂಡ ಕ್ರಮ ಸಭೆ ಫಲಾನುಭವಿಯ ಸಣ್ಣ ರೈತರ ದೃಢೀಕರಣ ಪತ್ರ ಲಗತ್ತಿಸಿದ್ದು ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಬಾತಿಲ ಗ್ರಾಮದ ಶ್ರೀಧರ ಪೂಜಾರಿ ಆನಂದ ಪೂಜಾರಿ ಸುಬೇಕರ್ ಇವರ ಜಮೀನಿನಲ್ಲಿ ಅಡಿಕೆ ಕೃಷಿ ಕಾಮಗಾರಿಯ ಕಡತದಲ್ಲಿ ಮಾರ್ಗಸೂಚಿ ಖಂಡಿಕೆ 5ರ ಪ್ರಕಾರ ಯಾವುದೇ ದಾಖಲೆಗಳನ್ನು ಕಡತದಲ್ಲಿ ಲಗತ್ತಿಸದೇ ಇರುವುದರಿಂದ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಪಾವತಿಯಾದ ಮೊತ್ತವು 20,930 ಆಕ್ಷೇಪಣೆಯನ್ನು ಗುರುತಿಸಲಾಗಿದೆ. ಕೈಗೊಂಡ ಕ್ರಮ ಸದರಿ ಫಲಾನುಭವಿಯ ಬಿಪಿಎಲ್ ಕಾರ್ಡ್ ಲಗತ್ತಿಸಿದ್ದು ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಬಾತಿಲ ಗ್ರಾಮದ ರಾಮಣ್ಣ ಶೆಟ್ಟಿ ಪೆರ್ಗಡೆ ಶೆಟ್ಟಿ ಸುಲೇಖರ್ ಅಡಿಕೆ ಕೃಷಿ ಇವರ ಕಾಮಗಾರಿ ಕಡತದಲ್ಲಿ ಮಾರ್ಗಸೂಚಿ ಖಂಡಿಕೆ 5ರ ಪ್ರಕಾರ ಯಾವುದೇ ದಾಖಲೆ ಕಡತದಲ್ಲಿ ಅಂಗೀಕರಿಸದೇ ಇರುವುದರಿಂದ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಪಾವತಿಯಾದ ಮೊತ್ತವು 8,372 ಆಕ್ಷೇಪಣೆಯನ್ನು ಗುರುತಿಸಲಾಗಿದೆ. ಕೈಗೊಂಡ ಕ್ರಮ ಸದರಿ ಫಲಾನುಭವಿಯ ಫಾರ್ಮ್ 10 ಹಾಗೂ ಸಂತತಿ ನಕ್ಷೆಯನ್ನು ಲಗತ್ತಿಸಿದ್ದು ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಬಾತಿಲ ಗ್ರಾಮದ ನೀಲಾಪುರ ಲಕ್ಷ್ಮಣ ಸಪ್ಪಲೆ ಮುಲ್ಲಾರು ತೆಂಗು ಕೃಷಿ ಕಾಮಗಾರಿಯ ಕಡತದಲ್ಲಿ ಮಾರ್ಗಸೂಚಿ ಖಂಡಿಕೆ 5ರ ಪ್ರಕಾರ ದಾಖಲೆಗಳನ್ನು ಕಡತದಲ್ಲಿ ಅಂಗೀಕರಿಸದೇ ಇರುವುದರಿಂದ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಪಾವತಿಯಾದ ಮೊತ್ತ 2,093 ಆಕ್ಷೇಪಣೆಯನ್ನು ಗುರುತಿಸಲಾಗಿದೆ. ಕೈಗೊಂಡ ಕ್ರಮ ಸದರಿ ಫಲಾನುಭವಿಯ ಸಣ್ಣ ರೈತರ ದೃಢೀಕರಣ ಪತ್ರ ಲಗತ್ತಿಸಿದ್ದು ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಬಂಟ್ವಾಳ ತಾಲೂಕು ವಕೀಲ ಗ್ರಾಮದ ಗೋಳಿಗಡಿ ಖಂಡಿಕಾ ರಸ್ತೆ ಅಭಿವೃದ್ಧಿ ಸದರಿ ಕಾಮಗಾರಿಯ ಕಡತದಲ್ಲಿ ಹಾಜರಾತಿ ಪಟ್ಟಿಯಲ್ಲಿ ಕೂಲಿಕಾರರು ಸಹಿ ಮಾಡದೆ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ. ಇಂಜಿನಿಯರಿಂಗ್ ಇಲಾಖೆ ಸದರಿ ಕಾಮಗಾರಿಯ ಕೂಲಿಕಾರರು ಸಹಿಯನ್ನು ಹಾಜರಾತಿ ಪಟ್ಟಿಯಲ್ಲಿ ಸರಿಪಡಿಸಿ ಲಗತ್ತಿಸಿದ್ದು ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಬಾತಿಲ ಗ್ರಾಮದ ಗೋಳಿಗಡಿಯ ಮನೆ ಸಾರ್ವಜನಿಕ ಬಾವಿ ರಚನೆ ಸದರಿ ಕಾಮಗಾರಿಗೆ ಮೇಲಾಧಿಕಾರಿಯವರಿಂದ ಚೆಕ್ ಮೆಜರ್ಮೆಂಟ್ ಮಾಡದೇ ಇರುವುದರಿಂದ ಪಾವತಿಯಾದ ಮೊತ್ತ 23,374 ಆಕ್ಷೇಪಣೆಯನ್ನು ಸೂಚಿಸಲಾಗಿದೆ. ಕೈಗೊಂಡ ಕ್ರಮ ಸದರಿ ಕಾಮಗಾರಿಯ ಸಂಬಂಧಪಟ್ಟ ಮೇಲಾಧಿಕಾರಿಯವರಿಂದ ಚೆಕ್ ಮೆಜರ್ಮೆಂಟ್ ಮಾಡಿ ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಬಾತಿಲ ಗ್ರಾಮದ ಜಯರಾಮ ಚಂದು ಕಾಂಗಿಲ ಅಡಿಕೆ ಕೃಷಿ ಸದರಿ ಕಾಮಗಾರಿಗೆ ಕೂಲಿ ಮೊತ್ತ ಅಳತೆ ಪುಸ್ತಕದಿಂದ ಹೆಚ್ಚುವರಿಯಾಗಿ ಕೂಲಿ ಮೊತ್ತವನ್ನು ಪಾವತಿಸಿದ್ದು 560 ವಸೂಲಾತಿಯನ್ನು ಗುರುತಿಸಲಾಗಿದೆ. ಕೈಗೊಂಡ ಕ್ರಮ ಸದರಿ ಮೊತ್ತವನ್ನು ಸಂಬಂಧಪಟ್ಟ ಖಾತೆಗೆ ಜಮಾ ಮಾಡಿ ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಲಾಗಿದೆ. ಇದು ಹಡ ಸಭೆಯಲ್ಲಿ ತೀರ್ಮಾನಗೊಳಿಸಿದ್ದರಿಂದ ಈಗ ಇದಕ್ಕಿಂತ ಮುಂಚಿನ ಆಡಿಟಲ್ಲಿ ಏನು ಆಕ್ಷೇಪಣೆಗಳಾದ ವಸೂಲಾತಿಗೆ ಬಂದಿಲ್ಲ ಅದನ್ನ ತೀರ್ಮಾನಿಸಿದಾಗ ಮತ್ತೆ ತಾಲೂಕಲ್ಲಿ ಹಡ ಸಮಿತಿಯಲ್ಲಿ ಏನು ಆಕ್ಷೇಪಣೆ ಬಂದು ಅಥವಾ ವಸೂಲಾತಿಗೆ ಬಂದು ಅದನ್ನ ಯಾವ ರೀತಿ ಇವರು ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದ ದಾಖಲೆ ಅನ್ನೋದನ್ನು ಸಬ್ಮಿಟ್ ಮಾಡ್ತಾರೆ. ಈಗ ವಸೂಲಾತಿ ರಿಕವರಿ ಬರ್ತದೆ, ರಿಕವರಿ ಕಟ್ಟಿರುವಂಥದ್ದು ಅಥವಾ ನಾಮಫಲಕ ಇಲ್ಲ ಅಂತ ಹೇಳಿದರೆ ನಾಮಫಲಕ ಅಳವಡಿಸಿರುವಂಥ ಫೋಟೋಸ್ ಬರುತ್ತೆ. ಏನು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ತಂದು ತಾಲೂಕು ಹಡ ಸಮಿತಿಯಲ್ಲಿ ಸಬ್ಮಿಟ್ ಮಾಡೋದು ಅಲ್ಲಿ ತೀರ್ಮಾನ ಆಗ್ತದೆ. ಆ ಸಮಿತಿಯ ಮುಂದೆ ಅದನ್ನು ಕೈ ಬಿಡಲಾಗ್ತದೆ. ಆ ಕೈ ಬಿಟ್ಟ ಜಾಗಗಳನ್ನು ಮತ್ತೆ ಸಭೆಯಲ್ಲಿ ನಿಮ್ಮ ಮುಂದೆ ಇಟ್ಟಾಗ ನೀವು ಅದಕ್ಕೆ ಅನುಮೋದನೆ ಕೊಟ್ಟ ನಂತರ ಕ್ಲಿಯರ್ ಆಗುವಂಥದ್ದು ಅದನ್ನು ಓದಿ ಬೆಳೆಯುತ್ತದೆ. ಕಳೆದ ಆಡಿಟರ್ ಅಥವಾ ಅದಕ್ಕಿಂತ ಮುಂಚಿನ ಆಡಿಟರ್ ಏನು ಕಂಡು ಬಂದಿದ್ದು ಅದಕ್ಕೆ ಇವರು ಏನು ಫಾಲೋ ಅಪ್ ಮಾಡಿದ್ದಾರೆ ಅನ್ನೋದನ್ನು ದಾಖಲೆ